ಹಾಯ್ ಫ್ರೆಂಡ್ಸ್, ನಾನು ಪದ್ಯಾಣ ಶ್ರೀ ಕ್ಷೇತ್ರ ಪದ್ಯಾಣ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶದಲ್ಲಿದ್ದೇನೆ. ನಮ್ಮೊಂದಿಗೆ ಆಡಳಿತ ಮುಖ್ಯಸ್ಥರಾದ ಸತ್ಯನಾರಾಯಣ ಭಟ್ ಸೇರಾಜೆ ಅವರಿದ್ದಾರೆ. ಅವರ ಹತ್ರ ಬ್ರಹ್ಮಕಲಶದ ಬಗ್ಗೆ ಮಾತಾಡ್ತಾರೆ. ಸರ್ ನಮಸ್ತೆ. ಇದು ಬ್ರಹ್ಮಕಲಶದ ತಯಾರಿ ಮತ್ತು ಬ್ರಹ್ಮಕಲಶ ಹೇಗೆ ನಡೀತಾ ಇದೆ ಪದ್ಯಾಣದಲ್ಲಿ? ಪದ್ಯಾಣ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಶ್ಚಿಮಮುಖಿ ಆಗಿರ್ತಕ್ಕಂಥ ಈ ದೇವಸ್ಥಾನ ಬಹಳ ಅಪರೂಪ. ಈ ಶಿವ ಮಹಾಲಿಂಗೇಶ್ವರ ಅನ್ನೋದರಿಂದ ಪ್ರತಿಷ್ಠಾಪಿತನಾಗಿದ್ದು, ಜೊತೆಯಲ್ಲಿ ಶ್ರೀಚಕ್ರ, ಹಾಗೆ ಮಹಾಗಣಪತಿ ದೇವರು, ಧೂಮಾವತಿ ಕೊರತ ದೇವರು, ಪರಿವಾರ ದೈವಗಳಾಗಿದ್ದುಕೊಂಡು ಕ್ಷೇತ್ರದಲ್ಲಿ ಆರಾಧಿಸಲ್ಪಡ್ತಾರೆ. ಪದ್ಯಾಣ ಅನ್ನೋದು ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಊರು, ಒಂದು ಸಣ್ಣ ಊರು. ಆದರೆ ತನ್ನ ಕಲೆ, ಸಂಸ್ಕೃತಿ, ಯಕ್ಷಗಾನ ಇವುಗಳಿಂದಾಗಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಪದ್ಯಾಣ ಶ್ರೀ ಮಹಾಲಿಂಗೇಶ್ವರ ದೇವರು. ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಕಂಡಿದೆ. ಇಲ್ಲಿ ಹುಟ್ಟುವಂಥ ಎಲ್ಲ ಮಂದಿ ಕಲಾವಿದರಾಗಿರ್ತಾರೆ, ಕಲಾಪ್ರಿಯರಾಗಿರ್ತಾರೆ, ಕಲಾ ಪುರುಷರಾಗಿರ್ತಾರೆ. ಅಂಥ ಒಂದು ಊರಿನಲ್ಲಿ, ಅಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಪುನಃ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಅಭಿಷೇಕ ನಡೀತಾ ಇದೆ. ಒಂದು ಮಾರ್ಚ್ 30ರಿಂದ ತೊಡಗಿ ಏಪ್ರಿಲ್ 6ರ ತನಕ ಬ್ರಹ್ಮಕಲಶ, ಏಪ್ರಿಲ್ 6-7 ವರ್ಷಾವಧಿ ಉತ್ಸವ. ಹೀಗೆ ಒಟ್ಟು 9 ದಿವಸದ ಕಾರ್ಯಕ್ರಮ. ಅದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸುಮಾರು 1 ವರ್ಷದಿಂದ ಜೀರ್ಣೋದ್ಧಾರ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗಿ ಇದೀಗ ಅದು ಸಂಪನ್ನಗೊಂಡು ಈಗ ಬ್ರಹ್ಮಶ್ರೀ ಕುಂತುಕುಡಿಯಲು ರಘುರಾಮ ತಂತ್ರಿಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಬ್ರಹ್ಮಕಲಶ. ಈಗ ಹತ್ತೂರಿನ ಭಕ್ತರು ಇಂದು ಪದ್ಯಾಣಕ್ಕೆ ಬರ್ತಾ ಇದ್ದಾರೆ. ಒಳ್ಳೊಳ್ಳೆಯ ಚಿಂತಕರು, ಒಳ್ಳೊಳ್ಳೆಯ ಸಾಧು ಸಂತರು, ನಮ್ಮ ಕಾಲದಲ್ಲಿ ನಾವು ಕಂಡಂಥ ಶ್ರೇಷ್ಠ ಸಂಗೀತ ಕಲಾ ಪ್ರಿಯರು ಎಲ್ಲ ಬಂದು ಈ ಪದ್ಯಾಣದ ಬ್ರಹ್ಮಕಲಶೋತ್ಸವ ಬಹಳ ಸಂಭ್ರಮದಿಂದ, ಸಡಗರದಿಂದ ಹತ್ತೂರಿನ ಭಕ್ತರ ಸಹಕಾರದಿಂದ ನಡೀತಾ ಇದೆ. ನಾಳೆ ದಿವಸ ಶ್ರೀದೇವರ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ಏಪ್ರಿಲ್ 6ರಂದು ಶ್ರೀದೇವರ ಕಲಶಾಭಿಷೇಕ, ಶ್ರೀ ಮಹಾಲಿಂಗೇಶ್ವರ ದೇವರು ಅಭಿಷೇಕ ಪ್ರಿಯ, ಅವನ ಬ್ರಹ್ಮಕಲಶಾಭಿಷೇಕ ನಡೆಯಲಿಕ್ಕಿದೆ. ಅದರೊಟ್ಟಿಗೆ ರುದ್ರ ಪಠಣಗಳು, ಹಲವಾರು ವೈದಿಕ ವಿದ್ವಾಂಸರಿಂದ ತೊಡಗಿ ಇಲ್ಲಿ ಚಂಡಿಕಾಯಾಗ, ರುದ್ರಯಾಗ, ಶಿವಪಂಚಾಕ್ಷರಿ ಯಾಗ, ಹಾಗೆ ನಾನಾ ವಿಧದ ಪಾರಾಯಣಗಳು ಇತ್ಯಾದಿ ವೈದಿಕ ಕಾರ್ಯಕ್ರಮಗಳು ಕೂಡ ಬಹಳ ಸಂಭ್ರಮದಿಂದ ನಡೀತಾ ಇದೆ. ಹಾಗೆ ಭೋಜನದ ವ್ಯವಸ್ಥೆ ಕೂಡ ಅಷ್ಟೇ ಅತ್ಯಂತ ಸುಂದರವಾಗಿ ಎಲ್ಲ ಅತಿಥಿಗಳಿಂದ ಬಂದ ಅತಿಥಿಗಳನ್ನು ಇಲ್ಲಿ ಸತ್ಕರಿಸಲಾಗ್ತಾಯಿದೆ. ಅತಿಥಿ ದೇವೋಭವ ಅಂತ ಹೇಳ್ತಕ್ಕಂಥ ಸಂಸ್ಕೃತಿ ನಮ್ಮದು. ಮಧ್ಯಾಹ್ನಕ್ಕೆ ಪದ್ಯಾಣ ಅಂತಕ್ಕಂಥ ಒಂದು ಮಾತೇ ಇದೆ. ಹಾಗಾಗಿ ಅಂತಹ ಒಂದು ಆತಿಥ್ಯವನ್ನು ಕೊಟ್ಟಂಥ ಊರಿನಲ್ಲಿ ಈ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಊರಿಗೆ ಊರೇ ಒಟ್ಟು ನಿಂತುಕೊಂಡು ಬಂದಂಥ ಎಲ್ಲ ಅತಿಥಿಗಳನ್ನು ಸತ್ಕರಿಸುವಂಥ ಕೆಲಸ ಅದು ಬಹಳ ಚೆನ್ನಾಗಿ ನಡೀತಾ ಇದೆ. ಹಾಗೆ ಎಲ್ಲರ ಸಹಕಾರದಿಂದ ನಡೆಯುತ್ತಾ ಈ ಬ್ರಹ್ಮಕಲಶಕ್ಕೆ ತಾವೆಲ್ಲರೂ ಬಂದು ಆ ಶ್ರೀದೇವರ ಸಿರಿಮುಡಿಗಂಡ ಪ್ರಸಾದವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಈ ಬ್ರಹ್ಮಕಲಶದ ಯಶಸ್ಸಿಗೆ ನಾವೆಲ್ಲರೂ ಕಾರಣ ಆಗಬೇಕು ಅಂತೇಳಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರನ್ನು ಆಹ್ವಾನಿಸ್ತೇವೆ. ಸರ್, ಮಾತಾಡಿದ್ದಕ್ಕೆ ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. ಇವತ್ತು ನಾನು ಶ್ರೀ ಕ್ಷೇತ್ರ ಪದ್ಯಾಣ ಮಹಾಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶಕ್ಕೆ ಬಂದಿದ್ದೇನೆ. ಹಾಗೆ ಇಲ್ಲಿ ಬಂದ ಹೊರೆಗಾಣಿಕೆ ಮತ್ತು ಇಲ್ಲಿ ಒಂದು ಚಿತ್ರಣವನ್ನು ಬನ್ನಿ. ಇದೆ ಅಲ್ಲಿ ಹೊರೆಗಾಣಿಕೆ ಎಲ್ಲ ಬಂದಿದೆ. ತರಕಾರಿ, ಬಾಳೆಕಾಯಿ ಮತ್ತು ಹಲಸಿನಕಾಯಿ, ಬಟಾಟೆ ಮತ್ತು ಚೀನಿಕಾಯಿ, ಸೌತೆಕಾಯಿ, ಕುಂಬಳಕಾಯಿ. വീഡിയോ നിങ്ങൾ നമ്പർ വീഡിയോ ಮಾಡಿ. ಅಕ್ಕಿ, ಬೆಲ್ಲ ಎಲ್ಲ ಬಂದಿದೆ.
ಹಾಳೆ ತಟ್ಟೆ ಇದೆ ಊಟಕ್ಕೆ. ಹೊರೆಗಾಣಿಕೆ ಕೊಟ್ಟವರಿಗೆ ಅಭಿನಂದನಾ ಪತ್ರ ಅಂತ ಒಂದಿದೆ. ಇಲ್ಲಿ ನಾಗನಕಟ್ಟೆ ಮತ್ತು ಶಾಸ್ತ್ರ ಅಂತ ಕಾಣ್ತದೆ ಗುಡಿ. ಇಲ್ಲಿ ಸೇವಾ ಕೌಂಟರ್, ಸೇವೆಯ ಲಿಸ್ಟ್ ಎಲ್ಲ ಇದೆ. ಅನ್ನದಾನ ಸೇವೆ ಮತ್ತು ವಿಶೇಷ ಸೇವೆಗಳು ಮತ್ತು ಕಲಶ ಸೇವೆ, ಶಾಶ್ವತ ಪೂಜೆ ಮತ್ತು ಸರ್ವ ಸೇವೆ, ರುದ್ರಾಭಿಷೇಕ, ಲಡ್ಡು ಪ್ರಸಾದ, ಕುಂಕುಮಾರ್ಚನೆ, ಪಂಚಾಧ್ಯಾಯ. ನನ್ನ ಅಮ್ಮ ವಿಜಯಲಕ್ಷ್ಮಿ ಕೇಶವರವರು, ನನ್ನ ತಮ್ಮ ಮಂಜುನಾಥ್ ಪದ್ಯಾಣ ಇದಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ. ನಾನೊಂದು ಮ್ಯೂಸಿಕ್ ಥೆರಪಿ ಮೇಲೆ ರಿಸರ್ಚ್ ಮಾಡೋದು ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ,